ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಮುಂಬೈ, ಕೋಲ್ಕತ್ತಾ, ಕಾನ್ಪುರ್, ಬೆಳಗಾವಿ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ ಎ.ಓ. ಹ್ಯೂಮ್ರವರಿಂದ. ಇದರ ಮೊದಲ ವಾರ್ಷಿಕ ಅಧಿವೇಶನ ಏನಿದೆ ಅದು ಪ್ರಥಮ ಅಧಿವೇಶನ ನಡೆದಿದ್ದು ಮುಂಬೈನಲ್ಲಿ. ಉಮೇಶ್ ಚಂದ್ರ ಬ್ಯಾನರ್ಜಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಬಾದಾಮಿಗಿದ್ದಂಥ ಗತಕಾಲದ ಹೆಸರು ಯಾವುದು ಅಂದರೆ ಪ್ರಾಚೀನ ಹೆಸರು ಯಾವುದು? ಐಹೊಳೆ, ವಾತಾಪಿ, ಬೇಲೂರು, ಹಳೆಬೀಡು. ಇದಕ್ಕೆ ಸರಿ ಉತ್ತರ ಬಾದಾಮಿ, ವಾತಾಪಿ ಎಂಬುದು ಅದರ ಪ್ರಾಚೀನ ಹೆಸರಾಗಿತ್ತು. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು? ಕರಾಚಿ ಅಧಿವೇಶನ, ಕಲ್ಕತ್ತಾ ಅಧಿವೇಶನ, ತ್ರಿಪುರಾ ಅಧಿವೇಶನ, ಲಾಹೋರ್ ಅಧಿವೇಶನ. ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿದ್ದು ಕಲ್ಕತ್ತಾ ಅಧಿವೇಶನದಲ್ಲಿ. ಬುದ್ಧನ ಆಕೃತಿ ಹೊಂದಿದ್ದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಅರಸ ಜಾರಿಗೆ ತಂದಿದ್ದನು? ಹರ್ಷ, ಚಂದ್ರಗುಪ್ತ, ಕನಿಷ್ಕ, ಅಶೋಕ. ಇವರಲ್ಲಿ ಬುದ್ಧನ ಆಕೃತಿಯನ್ನು ಹೊಂದಿದ್ದಂತಹ ನಾಣ್ಯಗಳನ್ನು ಜಾರಿಗೆ ತಂದವನು ಕುಶಾಣರ ಅರಸನಾಗಿದ್ದಂತಹ ಕನಿಷ್ಕ. ಕಾರಣ ಈತ ಬೌದ್ಧ ಅನುಯಾಯಿ ಆಗಿದ್ದನು. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುವರು? ಭಾರತದ ವೃದ್ಧ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಸಿ. ರಾಜಗೋಪಾಲಾಚಾರಿ, ರವೀಂದ್ರನಾಥ್ ಟ್ಯಾಗೋರ್, ದಾದಾಬಾಯಿ ನವರೋಜಿ, ಜಯಪ್ರಕಾಶ್ ನಾರಾಯಣ್. ಇದರಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತೇಳಿ ದಾದಾಬಾಯಿ ನವರೋಜಿ ಅವರನ್ನ ಕರಿತೀವಿ. ತುಘಲಕ್ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ಮಹಮ್ಮದ್ ಬಿನ್ ತುಘಲಕನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂತ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ನಸೀರುದ್ದೀನ್, ಅಮೀರ್ ಖುಸ್ರು, ಇಸಾಮಿ, ಭರಣಿ. ಇದರಲ್ಲಿ ತುಘಲಕ್ನಾಮದ ರಚನೆಕಾರ ಅಮೀರ್ ಖುಸ್ರು. ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತ್ ಎಂಬುದು ಏನು? ಹಿಂದೂಗಳ ಮೇಲಿನ ತೆರಿಗೆ, ಭೂಮಿಯ ಮೇಲಿನ ತೆರಿಗೆ, ಮುಸ್ಲಿಮರ ಮೇಲಿನ ತೆರಿಗೆ, ನೀರಿನ ಮೇಲಿನ ತೆರಿಗೆ. ಇದಕ್ಕೆ ಸರಿ ಉತ್ತರ ಮುಸ್ಲಿಮರ ಮೇಲೆ ಏರಿದ್ದಂತಹ ತೆರಿಗೆಯನ್ನ ಜಕಾತ್ ಎಂದು ಕರೆಯುತ್ತಿದ್ದರು. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? ನವೆಂಬರ್ 1, 1956, ಆಗಸ್ಟ್ 8, 1952, ಆಗಸ್ಟ್ 15, 1946, ನವೆಂಬರ್ 1, 1973. ಇದಕ್ಕೆ ಸರಿ ಉತ್ತರ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾದಾಗ ಮೈಸೂರು ವಿಶಾಲ ಮೈಸೂರು ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು. ಅದು ಬಂದಂತಹ ದಿನಾಂಕ ನವೆಂಬರ್ 1, 1956. ಆದರೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ನವೆಂಬರ್ 1, 1973. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು? ಕಂಬನ್, ವಾಲ್ಮೀಕಿ, ರಾಜೇಂದ್ರ ಚೋಳ, ಶಂಕರಾಚಾರ್ಯರು. ತಮಿಳು ರಾಮಾಯಣವನ್ನ ರಚಿಸಿದಂಥವನು ಕಂಬನ್ ಎಂಬ ಪ್ರಸಿದ್ಧ ಕವಿ. ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆ ಯಾವುದು? ಜಿಲ್ಲಾ ರಸ್ತೆ ಅಂತೇಳಿದ್ರೆ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ, ಪ್ರಮುಖ ಪಟ್ಟಣ ಮತ್ತು ಗ್ರಾಮಗಳಿಗೆ ಸಂಪರ್ಕವನ್ನು ಹೊಂದಿಸುವಂತಹ ರಸ್ತೆಯಾಗಿದೆ. ಸೊ ಇದರಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವಂತಹ ಜಿಲ್ಲೆ ರಾಯಚೂರು. ಇನ್ನು ಅತಿ ಹೆಚ್ಚು ಅಂತೇಳಿದ್ರೆ ತುಮಕೂರು ಜಿಲ್ಲೆಯಾಗಿದೆ. ಶಿವನ ಸಮುದ್ರದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಆರಂಭವಾದಂಥ ವರ್ಷ ಯಾವುದು? 1903, 1905, 1901, 1902. ಇದಕ್ಕೆ ಸರಿಯಾದ ಉತ್ತರ 1902. ಶಿವನ ಸಮುದ್ರ ಚಾಮರಾಜನಗರ ಜಿಲ್ಲೆಯಲ್ಲಿದ್ದು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡುವ ಸಲುವಾಗಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುದಾಗಾರವನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಕಾರಣೀಭೂತರಾದಂತಹ ಮೈಸೂರಿನ ದಿವಾನರು ಶೇಷಾದ್ರಿ ಅಯ್ಯರ್ರವರು. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಏನಿರ್ತಾರೆ ಇವರು ತಮ್ಮ ರಾಜೀನಾಮೆಯನ್ನ ಉಪಸಭಾಪತಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸುವುದನ್ನು ನಾವು ಗಮನಿಸಬಹುದು. ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಸಚ್ಚಿದಾನಂದ ಸಿನ್ಹಾರವರು. ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನೆಯ ಮೊದಲ ಸಭೆ ನಡೆಯುತ್ತೆ.
ಇದರ ಒಂದು ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆಯ್ಕೆಯಾಗಿದ್ದರು. ಮೊದಲ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು? 1858. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಆರಂಭದ ಕಾಯ್ದೆಗಳನ್ನು ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರುತ್ತೆ. ಆ ಕಾಯ್ದೆಗಳನ್ನು ಕಂಪನಿಯ ಕಾಯ್ದೆಗಳು ಅಂತ ಕರೀತಾರೆ. ಇನ್ನು 1857ರ ದಂಗೆಯ ನಂತರ ನೇರವಾಗಿ ಬ್ರಿಟನ್ ಸರ್ಕಾರ ಏನಿದೆ, ರಾಣಿಯ ಆಡಳಿತದಂಥ ಬ್ರಿಟನ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಕರೀತಾರೆ. ಸೊ ಅವು ಬ್ರಿಟಿಷ್ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ಕಾಯ್ದೆ 1858ರ ಘೋಷಣೆ ಅಥವಾ ಕಾಯ್ದೆಯಾಗಿದೆ. 1919ರ ಕಾಯ್ದೆ ಜಾರಿಗೆ ತಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927ರಲ್ಲಿ ನೇಮಕ ಮಾಡಿದಂತಹ ಆಯೋಗ ಯಾವುದು? ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣ 1919ರಲ್ಲಿ ಜಾರಿಗೆ ತಂದಂತಹ ಕಾಯ್ದೆಯ ಬೆಳವಣಿಗೆ ಮತ್ತು ಅಧ್ಯಯನದ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಬಂದಿರ್ತಾರೆ. 1927 ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ 7 ಜನರ ನಿಯೋಗ ಭಾರತಕ್ಕೆ ಬರುತ್ತೆ. ಇದಕ್ಕೆ ಸೈಮನ್ ಆಯೋಗ ಎಂಬ ಹೆಸರನ್ನ ನೀಡಲಾಗಿತ್ತು. ಆದರೆ ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿ ಇರಲಿಲ್ಲ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರಿಸ್ಟ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರ್ ಸರಿಯಾದಂತಹ ಉತ್ತರವಾಗಿದೆ. ವಾಯುವಿನಲ್ಲಿನ ನೀರಿನ ಆವಿಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನವಾಗಿದೆ ಹೈಗ್ರೋಮೀಟರ್. 1983ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕುರಿತಂತೆ ವರದಿಯನ್ನು ನೀಡೋದಕ್ಕೆ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು? ವಿಕ್ರು ಗೋಕಾಕ್, ಸರೋಜಿನಿ ಮಹಿಷಿ, ನಂಜುಂಡಪ್ಪ ಮಹಾಜನ್ ವರದಿ. ಸರಿಯಾದ ಆಯ್ಕೆ ಸರೋಜಿನಿ ಮಹಿಷಿ. ಸರೋಜಿನಿ ಮಹಿಷಿಯವರು ಖ್ಯಾತ ರಾಜಕಾರಣಿ, ಲೇಖಕಿ, ಕಾನೂನು ತಜ್ಞೆ, ಕರ್ನಾಟಕದ ಮೊದಲ ಸಂಸದೆಯೂ ಕೂಡ ಹೌದು. ಕೇಂದ್ರ ಸರ್ಕಾರದಲ್ಲಿ ಮಾಜಿ ಸಚಿವೆ. ಕನ್ನಡ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮತ್ತು ಅನುವಾದವನ್ನು ಮಾಡಿದ್ದಾರೆ. 4 ಬಾರಿ ಧಾರವಾಡದ ಸಂಸದೆಯಾಗಿ 2 ಬಾರ ರಾಜ್ಯಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥ ಸರೋಜಿನಿ ಮಹಿಷಿಯವರಿಗೆ 1983ರಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ನೀಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಲಿಕ್ಕೆ ಇವರನ್ನು ನೇಮಕ ಮಾಡಲಾಯಿತು. ಸರೋಜಿನಿ ಮಹಿಷಿ ವರದಿ ಅಂತಲೇ ಇದನ್ನು ಕರೆಯಲಾಯಿತು. ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಫಿರೋಜ್ ಶಾ ತುಘಲಕ್, ಅಲಾವುದ್ದೀನ್ ಖಿಲ್ಜಿ, ಇಲ್ತಮಷ್ ಬಲ್ಬನ್. ಸರಿಯಾದ ಆಯ್ಕೆ ಅಲಾವುದ್ದೀನ್ ಖಿಲ್ಜಿ. ದೆಹಲಿ ಸುಲ್ತಾನ ವಂಶವನ್ನು ಆಳಿದಂತಹ ವಂಶಗಳಲ್ಲಿ ಖಿಲ್ಜಿ ಸಂತತಿಯು ಕೂಡ ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಸಂತತಿಯಲ್ಲಿ ಬಂದಂತಹ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತನ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಪದ್ಧತಿ ಏನಿದೆ, ಅತ್ಯಂತ ಪ್ರಯೋಗಾತ್ಮಕ ಕ್ರಮಗಳಿಗೆ ಈತ ಒಳಪಡಿಸಿರ್ತಾನೆ. ಹೀಗಾಗಿ ಮಾರುಕಟ್ಟೆ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ಖ್ಯಾತ ಅರಸ ಯಾರು? ವಿಜಯನಗರದ ಪ್ರಸಿದ್ಧ ಅರಸನಾದಂತಹ ಕೃಷ್ಣದೇವರಾಯ ಈ ಒಂದು ಬಿರುದನ್ನು ಹೊಂದಿರ್ತಾನೆ. ಇದಕ್ಕೆ ಕಾರಣ ಬಹುಮನಿ ಸುಲ್ತಾನರ ಒಬ್ಬ ಅರಸ ಬಂಧನಕ್ಕೊಳಗಾಗಿ ರಾಜ್ಯವನ್ನು ಕಳ್ಕೊಂಡಿರ್ತಾನೆ. ಆತನನ್ನು ಬಂಧನದಿಂದ ಬಿಡಿಸಿ ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ, ಅಂದರೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಈತ ಕಾರಣೀಭೂತನಾಗ್ತಾನೆ. ಆ ಕಾರಣಕ್ಕೆ ಈತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ದೊರೆಯಿತು. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರೋವರಗಳು ಮತ್ತು ಅವುಗಳ ರಾಜ್ಯವನ್ನು ನೀಡಿದ್ದಾರೆ. ಲೇಹ್ ಸರೋವರ, ವೆಂಬನಾಡು ಸರೋವರ, ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ. ಇವುಗಳ ಸರಿಹೊಂದಾಣಿಕೆಯನ್ನು ನೋಡೋದಾದರೆ ಲೇಹ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ, ಹಾಗೆಯೇ ವೆಂಬನಾಡು ಸರೋವರ ಕೇರಳದಲ್ಲಿ ಕಾಣ್ತೇವೆ. ಚಿಲ್ಕಾ ಸರೋವರ ಒರಿಸ್ಸಾ, ಪುಲಿಕಾಟ್ ಆಂಧ್ರ ಪ್ರದೇಶದಲ್ಲಿ ಇದ್ದಾವೆ. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020ರಲ್ಲಿ ನಡೆದಂತಹ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂಥೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನು ಮಾಡಿವೆ. ಈ ಹಿಂದೆ 1954ರಲ್ಲಿ ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ
ಎತ್ತರ ಏನಿದೆ 8,848 ಮೀಟರ್ ಅಂತ ಘೋಷಣೆ ಮಾಡಿದ್ದು, ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನ ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಹಡಗು ನಿರ್ಮಾಣದಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವುದು? ಹಡಗುಗಳನ್ನು ನಿರ್ಮಾಣ ಮಾಡೋದರಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನ ಜಪಾನ್, ರಷ್ಯಾ, ಚೀನಾ ಮತ್ತು ಅಮೆರಿಕ. ಈ 4 ದೇಶಗಳಲ್ಲಿ ಹಡಗು ನಿರ್ಮಾಣದಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಜಪಾನ್ ದೇಶವಾಗಿದೆ. ಮಹಾತ್ಮ ಗಾಂಧೀಜಿಯವರು ಈ ಕೆಳಗಿನ ಯಾವ ಆಯೋಗವನ್ನು ಮುಳುಗುತ್ತಿರುವ ಬ್ಯಾಂಕ್ ಒಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದಿದ್ದಾರೆ? ಆಯ್ಕೆಗಳು: ಕ್ರಿಪ್ಸ್ ಆಯೋಗ, ಸೈಮನ್ ಆಯೋಗ, ಮೌಂಟ್ ಬ್ಯಾಟನ್ ಯೋಜನೆ, ಲೇಬರ್ ಆಯೋಗ. ಇವುಗಳಲ್ಲಿ ಯಾವುದನ್ನು ಮಹಾತ್ಮ ಗಾಂಧೀಜಿ ಈ ರೀತಿ ಕರೆದಿದ್ರು? ಇದಕ್ಕೆ ಸರಿ ಉತ್ತರ ಕ್ರಿಪ್ಸ್ ಆಯೋಗ. 1942ರಲ್ಲಿ ಭಾರತಕ್ಕೆ ಆಗಮಿಸಿದಂತಹ ಕ್ರಿಪ್ಸ್ ಆಯೋಗ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಕಾರ ಮತ್ತು ಬೆಂಬಲವನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಆಯೋಗ ಆಗಮಿಸಿರುತ್ತೆ. ಇದನ್ನ ಮಹಾತ್ಮ ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕ್ ಒಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದು ವರ್ಣಿಸಿದ್ದಾರೆ.